ಒಂದೇ ವಿಡಿಯೋದಲ್ಲಿ ನಾವು ಘಮಘಮಿಸುವಂತಹ ಸಾಂಬಾರ್ ಪೌಡರ್ ಹಾಗೂ ಧನಿಯಾ ಪೌಡರ್ ಅನ್ನ ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸಾಂಬಾರ್ ಪುಡಿ ಕರೆಕ್ಟ್ ಆಗಿದ್ರೆ ಯಾವುದೇ ಸಾಂಬಾರ್ ಮಾಡಲಿ ತುಂಬಾ ರುಚಿಯಾಗಿರುತ್ತೆ. ಸಾಂಬಾರ್ ಪುಡಿನೇ ಸರಿ ಇಲ್ಲ ಅಂತಂದ್ರೆ ಯಾವುದೇ ಸಾಂಬಾರ್ ಮಾಡಿದ್ರೂ ಅಷ್ಟೊಂದು ರುಚಿಯಾಗಿ ಬರೋದಿಲ್ಲ. ಈ ವಿಡಿಯೋದಲ್ಲಿ ನಾವು ಸರಿಯಾದ ಅಳತೆಯಲ್ಲಿ ಸಾಂಬಾರ್ ಪುಡಿಯನ್ನ ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದು ಕೂಡ ಹೋಟೆಲ್ ಮತ್ತೆ ಮದುವೆ ಮನೆ ಶೈಲಿಯಲ್ಲಿ ಮಾಡುವಂತಹ ಸಾಂಬಾರ್ ಪುಡಿಯನ್ನ ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ನಮಸ್ಕಾರ ವೀಕ್ಷಕರೇ, ವಿಲೇಜ್ ಕುಕಿಂಗ್ ವರ್ಲ್ಡ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ರುಚಿಕರವಾಗಿರ್ತಕ್ಕಂತಹ ಸಾಂಬಾರ್ ಪೌಡರ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ 50 ಗ್ರಾಮ್ ಅಷ್ಟು ಕಾಳುಮೆಣಸನ್ನ ತಗೊಂಡಿದ್ದೀನಿ. ನಂತರ 40 ಗ್ರಾಮ್ ಅಷ್ಟು ಉದ್ದಿನಬೇಳೆ, 60 ಗ್ರಾಮ್ ಅಷ್ಟು ತೊಗರಿಬೇಳೆ, 50 ಗ್ರಾಮ್ ಅಷ್ಟು ಸಾಸಿವೆ, 60 ಗ್ರಾಮ್ ಅಷ್ಟು ಕಡಲೆಕಾಳು, 50 ಗ್ರಾಮ್ ಅಷ್ಟು ಹೆಸರುಕಾಳು, 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, 150 ಗ್ರಾಮ್ ಅಷ್ಟು ಜೀರಿಗೆ, ಅರ್ಧ ಕಪ್ ಅಷ್ಟು ಒಣಕರಿಬೇವಿನ ಸೊಪ್ಪು, 50 ಗ್ರಾಮ್ ಅಷ್ಟು ಅರಸಿನ ಕೊಂಬು, 150 ಗ್ರಾಮ್ ಅಷ್ಟು ಗುಂಡೂರು ಮೆಣಸಿನಕಾಯಿ. ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ರೆ 200 ಗ್ರಾಮ್ ಅಷ್ಟು ತಗೋಬಹುದು. ನಂತರ ಸಾಂಬಾರ್ ಕಲರ್ಫುಲ್ ಆಗಿರೋದಕ್ಕೆ 1/4 kg ಅಷ್ಟು ಬ್ಯಾಡಗಿ ಮೆಣಸಿನಕಾಯಿನ ತಗೋಬೇಕು. ಇದನ್ನ ಯಾವ ತರ ರೋಸ್ಟ್ ಮಾಡ್ಕೊಂಡ್ರೆ ಒಳ್ಳೆ ಕಲರ್ ಕೊಡುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ನಂತರ 1/4 kg ಅಷ್ಟು ಧನಿಯಾ ಕಾಳು. ನೀವು ಹಿಂಗ್ ತಿನ್ನೋರಾಗಿದ್ರೆ 1 ಟೀ ಸ್ಪೂನ್ ಅಷ್ಟು ಹಿಂಗನ್ನ ಆಡ್ ಮಾಡ್ಕೊಳ್ಳಿ. ಮತ್ತೆ ನಾವು ಕಡಲೆಬೇಳೆ ಹೆಸರು ಬೇಳೆಗೆ ಬದಲಾಗಿ ಕಡಲೆಕಾಳು ಹೆಸರು ಕಾಳನ್ನ ತಗೊಂಡಿದ್ದೀವಿ. ಇವನ್ನ ಏನಕ್ಕೆ ತಗೊಂಡಿದ್ದೀವಿ ಹಾಗೆ ಇವನ್ನ ಯಾವ ತರ ರೋಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಮುಂದೆ ನೋಡೋಣ. ಮೊದಲಿಗೆ ನಾವು ಜೀರಿಗೆಯನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಜೀರಿಗೆಯನ್ನು ಮೀಡಿಯಂ ಫ್ಲೇಮಲ್ಲಿ 3-4 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ತುಂಬ ಡಾರ್ಕಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಈಗ 3-4 ನಿಮಿಷ ಆಯಿತು, ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇವನ್ನು ಒಂದು ಪಾತ್ರೆಯಲ್ಲಿ ಸೇರಿಸೋಣ. ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ಈ ಥರ ನಾವು ರೋಸ್ಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸೇರಿಸ್ಬೇಕಾಗತ್ತೆ. ಸಾಂಬಾರ್ಗೆ ತಗೊಂಡಿರ್ತಕ್ಕಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತುಂಬ ಡಾರ್ಕಾಗಿ ರೋಸ್ಟ್ ಮಾಡ್ಕೋಬಾರ್ದು, ಹಾಗಂತ ಹಸಿಯಾಗಿ ಇರಬಾರ್ದು. ಒಂದು ಮೀಡಿಯಮ್ ಆಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಂಬಾರ್ ಪೌಡರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಹೆಸರುಕಾಳು ಮತ್ತು ಕಡಲೆಕಾಳನ್ನು ಯಾಕೆ ತೊಗೊಂಡಿದ್ದೀವಿ ಅಂತಂದರೆ, ಕಡಲೆಬೇಳೆ ಮತ್ತು ಹೆಸರುಬೇಳೆಗಿಂತ ಕಡಲೆಕಾಳು ಮತ್ತು ಹೆಸರುಕಾಳನ್ನು ಯೂಸ್ ಮಾಡಿದ್ರೆ ಸಾಂಬಾರ್ ಪೌಡರ್ ತುಂಬ ರುಚಿಯಾಗಿರುತ್ತೆ. ಬೇಕಾದರೆ ಈ ಸಲ ನೀವು ಸಾಂಬಾರ್ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ಟ್ರೈ ಮಾಡಿ ನೋಡಿ. ಬೇಳೆಗಳಿಗಿಂತ ಕಾಳುಗಳನ್ನು ಹಾಕ್ಕೊಂಡ್ರೆ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಒಂದು ವೇಳೆ ನಿಮ್ಮ ಹತ್ರ ಕಡಲೆಕಾಳು ಹೆಸರುಕಾಳು ಇಲ್ಲ ಅಂತಂದರೆ ಬೇಳೆಗಳನ್ನೇ ಯೂಸ್ ಮಾಡಿ. ಸಾಂಬಾರ್ ಪೌಡರ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ರೋಸ್ಟ್ ಮಾಡ್ಕೊಳ್ಳುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮೀಡಿಯಂ ಫ್ಲೇಮಲ್ಲೇ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಮೇಲ್ಗಡೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಹಸಿ ಸ್ಮೆಲ್ ಅನ್ನೋದು ಹಾಗೇ ಇರುತ್ತೆ. ಸಾಂಬಾರ್ ಪೌಡರ್ ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಇಂಗ್ರೀಡಿಯೆಂಟ್ಸನ್ನು ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಸೊ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ಮೊದಲು ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಸೊ ನಮ್ಮ ವಿಡಿಯೋ ಹಾಕಿದ ತಕ್ಷಣ ಮೊದಲು ನೀವೇ ನೋಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗ ನಾವು ಒಣಮೆಣಸಿನಕಾಯಿಗಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾವು ತೊಗೊಂಡಿರ್ತಕ್ಕಂತಹ ಇಂಗ್ರೀಡಿಯೆಂಟ್ಸ್ ಪ್ರಕಾರ ಇಲ್ಲಿ 150 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀವಿ. ನೀವಿನ್ನ ಖಾರ ಜಾಸ್ತಿ ತಿನ್ನೋರಾಗಿದ್ದರೆ 200 ಗ್ರಾಮ್ಸ್ ಅಷ್ಟು ತೊಗೋಬೋದು. ನೋಡಿ, ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಆಯಿಲನ್ನು ಕೂಡ ಸೇರಿಸೋಣ. ಆಯಿಲನ್ನು ಸೇರಿಸೋದ್ರಿಂದ ಇದು ಒಣಮೆಣಸಿನಕಾಯನ್ನು ನಾವು ಫ್ರೈ ಮಾಡ್ತಾಯಿದ್ರೆ ಘಾಟ್ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ. ಆಯಿಲನ್ನು ಸೇರಿಸೋದ್ರಿಂದ ಅಷ್ಟು ಘಾಟ್ ಬರೋದಿಲ್ಲ. ಒಣಮೆಣಸಿನಕಾಯಿಗಳನ್ನು ಯಾವ ಥರ ರೋಸ್ಟ್ ಮಾಡ್ಕೋಬೇಕು ಅಂತಂದರೆ, ನೋಡಿ, ಎಲ್ಲ ಕಾಯಿಗಳು ಈ ಥರ ಡಾರ್ಕ್ ಆಗಿ ಆಗಬಾರ್ದು. ಅಲ್ಲಲ್ಲಿ ಒಂದೊಂದು ಕಾಯಿಗೆ ಡಾರ್ಕ್ ಮಾರ್ಕ್ಗಳಿರ್ಬೋದು, ಆದರೆ ಎಲ್ಲ ಕಾಯಿಗಳಿಗೂ ಡಾರ್ಕ್ ಮಾರ್ಕ್ ಇದ್ದರೆ ಮಸಾಲ ಪೌಡರ್ ಅಷ್ಟೊಂದು ರುಚಿಯಾಗಿರೋದಿಲ್ಲ ಮತ್ತು ಕಲರ್ಫುಲ್ ಆಗೂ ಇರೋದಿಲ್ಲ. ನೋಡಿ, ಕೈ ಬಿಡಿದಿರ ಇವನ್ನ ಮಿಕ್ಸ್ ಮಾಡ್ತಾನೆ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವನ್ನ ರೋಸ್ಟ್ ಮಾಡಿದ್ದಾಯಿತು. ಈಗ ಇವನ್ನ ಒಂದು ಸೈಡ್ಗೆ ತೆಗೆದಿಡೋಣ. ಈಗ ನಾವು ಬ್ಯಾಡಗಿ ಮೆಣಸಿನಕಾಯಿಗಳನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನಕಾಯಿಗಳು ಮೆತ್ತಗಿರುತ್ತೆ. ಇವು ಗರ್ಗರಿ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಡಗಿ ಮೆಣಸಿನಕಾಯಿಗಳು ಖಾರ ಏನಿರೋದಿಲ್ಲ. ಇವನ್ನ ಫ್ಲೇವರ್ ಮತ್ತು ಕಲರ್ಗೋಸ್ಕರ ಯೂಸ್ ಮಾಡ್ತೀವಿ. ಇವನ್ ಕೂಡ ಅಷ್ಟೇ ತುಂಬ ಡಾರ್ಕಾಗಿ ನಾವು ರೋಸ್ಟ್ ಮಾಡ್ಕೋಬಾರ್ದು. ತುಂಬ ಡಾರ್ಕಾಗಿ ರೋಸ್ಟ್ ಮಾಡಿಕೊಂಡ್ರೆ ಕಹಿ ಬಂದುಬಿಡುತ್ತೆ. ನೋಡಿ, ಎಲ್ಲ ಕಾಯಿಗಳು ಈ ಥರ ಡಾರ್ಕ್ ಆಗಬಾರ್ದು. ಅಲ್ಲಲ್ಲಿ ಇರ್ಬೋದು, ಆದರೆ ಪ್ರತಿಯೊಂದು ಕಾಯಿನೂ ನಾವು ಈ ಥರ ಡಾರ್ಕ್ ಆಗಿ ರೋಸ್ಟ್ ಮಾಡ್ಕೋಬಾರ್ದು. ನೋಡಿ, ಇವನ್ನ ಕಂಪ್ಲೀಟಾಗಿ ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ಇವನ್ನ ಒಂದು ಸೈಡ್ಗೆ ತೆಗೆದಿಡೋಣ. ಈಗ ನಾವು ಧನಿಯಾ ಕಾಳನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಧನಿಯಾ ಕಾಳನ್ನು ಅಷ್ಟೇ ಒಂದೇ ಸಮನೆ ಜಾಸ್ತಿ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೋಬಾರ್ದು. ಒಂದೊಂದು ಬ್ಯಾಚಾಗಿ ನಾವು ಬಾಣಲೆಯಲ್ಲಿ ಸೇರಿಸಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇವನ್ನು ಕೂಡ ಅಷ್ಟೇ ಒಂದು ಮೀಡಿಯಮ್ ಆಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ.
ತುಂಬ ಓವರ್ ಆಗಿ ರೋಸ್ಟ್ ಮಾಡ್ಕೊಂಡ್ರೆ ಕಹಿ ಬಂದ್ಬಿಡುತ್ತೆ. ನೋಡಿ ಧನಿಯಾ ಕಾಳನ್ನು ಕೂಡ ಹುರಿದಿದ್ದಾಯಿತು. ಮೊದಲು ನಾವು ರೋಸ್ಟ್ ಮಾಡ್ಕೊಂಡಿಟ್ಟಿರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಧನಿಯಾ ಕಾಳನ್ನು ಆ್ಯಡ್ ಮಾಡೋಣ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗೋ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಅರಸಿನ ಕೊಂಬುಗಳನ್ನು ಕುಟ್ಬಿಟ್ಟು ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ. ಇವನ್ನು ಪೂರ್ತಿಯಾಗಿ ಪೌಡರ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಈ ಥರ ತರ್ತರಿಯಾಗಿ ಪೌಡರ್ ಮಾಡಿ ಹಾಕಿ ಸೇರಿಸಿದ್ರೆ ಸಾಕಾಗುತ್ತೆ. ಸೊ ಫ್ರೆಂಡ್ಸ್, ನೀವು ಹೊರಗಡೆ ಸಾಂಬಾರ್ ಪೌಡರನ್ನು ತಂದು ಸಾಂಬಾರನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸಾಂಬಾರ್ ಪೌಡರನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಮತ್ತು ಈ ಸಾಂಬಾರ್ ಪೌಡರನ್ನು ನಾವು ತಿಂಗಳಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. ನೋಡಿ, ಸಾಂಬಾರ್ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಯಿತು. ಈಗ ಇವನ್ನು ಬಿಸಿಲಲ್ಲಿ ಇಡೋಣ. ಬಿಸಿಲಲ್ಲಿ ಇಡೋದ್ರಿಂದ ಇನ್ನೂ ಮತ್ತಷ್ಟು ಗರಿಗರಿ ಆಗುತ್ತೆ ಮತ್ತು ಪೌಡರ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಸಾಂಬಾರ್ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳೋ ಹಾಗಿದ್ರೆ ಮೆಣಸಿನಕಾಯಿಗಳನ್ನು ಧನಿಯಾ ಕಾಳು ಜೊತೆ ಸೇರಿಸಿ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೋಬೋದು. ಜಾಸ್ತಿ ನಾವು ಪೌಡರನ್ನು ಮಾಡ್ಕೋಬೇಕು ಅಂತಂದರೆ ನೋಡಿ, ಮಿಲ್ಗೆ ಕೊಡಬೇಕು ಅಂತಂದರೆ ಮೆಣಸಿನಕಾಯಿಗಳನ್ನ ಈ ಥರ ಅರ್ಧ ಅರ್ಧ ಕುಟ್ಬಿಟ್ಟು ನಾವು ಕೊಡಬೇಕಾಗತ್ತೆ. ನೋಡಿ, ಈ ಥರ ಪಾತ್ರೆಯಲ್ಲಿ ಹಾಕಿ ಮುದ್ದೆ ಕೋಲಲ್ಲಿ ಈ ಥರ ಕುಟ್ಕೋಬೋದು. ಇಲ್ಲ ಅಂತಂದರೆ ಒಂದು ಚೀಲದಲ್ಲಿ ಹಾಕಿ ಈ ಥರ ಕುಟ್ಬಿಟ್ಟು ಧನಿಯಾ ಕಾಳು ಜೊತೆ ಸೇರಿಸಿ ಮಿಲ್ಲಲ್ಲಿ ಹಾಕ್ಸ್ಕೊಂಬರ್ಬೋದು. ನೋಡಿ, ಇವನ್ನು ಈಗ ಮಿಲ್ಲಲ್ಲಿ ಹಾಕ್ಸ್ಕೊಂಬಂದಿದ್ದಾಯಿತು. ಈಗ ಜರಡಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಬೇಕಾದಾಗೆಲ್ಲ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬೋದು. ಧನಿಯಾ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಿ. ಧನಿಯಾ ಪೌಡರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ವೆಜ್ ಮತ್ತು ನಾನ್ ವೆಜ್ ಎರಡಕ್ಕೂ ಯೂಸ್ ಮಾಡ್ಬೋದು. ನಮಸ್ಕಾರ ವೀಕ್ಷಕರೇ, ವಿಲೇಜ್ ಕುಕಿಂಗ್ ವರ್ಲ್ಡ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ, ಇವಾಗ ನಾವು ಧನಿಯಾ ಪೌಡರನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಧನಿಯಾ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 1.5 kg ಧನಿಯಾ ತಗೊಂಡಿದ್ದೀನಿ. ನಂತರ 50 ಗ್ರಾಮಷ್ಟು ಹುರಿಗಡಲೆ, ಇದನ್ನು ಕಡಲೆ ಪಪ್ಪು ಅಂತಲೂ ಕರೀತಾರೆ. ನಂತರ ಅರ್ಧ ಕಪ್ಪಷ್ಟು ಒಣಕರಿಬೇವಿನ ಸೊಪ್ಪು, ನಂತರ 1 ಟೀ ಸ್ಪೂನಷ್ಟು ಲವಂಗ, 2 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ, 2 ಅರಸಿನ ಕೊಂಬು, ನಂತರ 50 ಗ್ರಾಮಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಸೊ ಇಷ್ಟು ನಾವು ಧನಿಯಾ ಪೌಡರ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಧನಿಯಾ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾ ಅಂತ ನಿಮಗೆ ಡೌಟ್ ಬಂದಿರಬಹುದು. ನಾವು ಸಿಂಪಲ್ ಆಗಿ ಕೂಡ ಧನಿಯಾ ಪೌಡರನ್ನು ಪ್ರಿಪೇರ್ ಮಾಡ್ಕೋಬಹುದು. ಧನಿಯಾವನ್ನು ಒಂದು ಬಾಣಲೆಯಲ್ಲಿ ಹಾಕಿ 3-4 ನಿಮಿಷ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಡಾರ್ಕ್ ಆಗಿ ನಾವು ರೋಸ್ಟ್ ಮಾಡ್ಕೋಬಾರ್ದು. ತುಂಬ ಡಾರ್ಕ್ ಆಗಿ ರೋಸ್ಟ್ ಮಾಡಿಕೊಂಡ್ರೆ ಇದು ಕಹಿ ಬಂದ್ಬಿಡುತ್ತೆ. ನೋಡಿ, ಕರೆಕ್ಟಾಗಿ 3-4 ನಿಮಿಷ ಆದಮೇಲೆ ಬಣ್ಣ ಕೂಡ ಚೇಂಜ್ ಆಗ್ತಾ ಇದೆ. ಈಗ ಇವನ್ನ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಧನಿಯಾವನ್ನು ಒಂದೇ ಸಮನೆ ಜಾಸ್ತಿ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪ ಧನಿಯಾವನ್ನು ಬಾಣಲೆಯಲ್ಲಿ ಸೇರಿಸಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ತಗೊಂಡಿರ್ತಕ್ಕಂತಹ 1.5 kg ಅಷ್ಟು ಧನಿಯಾವನ್ನು ಹುರಿದಿದ್ದಾಯಿತು. ಈಗ ನಾನು ಒಂದು ಪಾತ್ರೆಯಲ್ಲಿ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಒಂದು ಪಕ್ಕಕ್ಕಿಟ್ಟು ಒಂದು ಬಾಣಲೆಯಲ್ಲಿ 50 ಗ್ರಾಮ್ ಅಷ್ಟು ಅಕ್ಕಿಯನ್ನು ಸೇರಿಸಿ, ಅಕ್ಕಿ ಅರ್ಧದಷ್ಟು ಫ್ರೈ ಆದಾಗ ಇದರಲ್ಲಿ ಹುರಿಗಡಲೆ, ಲವಂಗ, ನಂತರ ದಾಲ್ಚಿನ್ನಿ ಚಕ್ಕೆಯನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಹುರಿಗಡಲೆಯನ್ನು ತುಂಬ ರೋಸ್ಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಇವು ಗರಿಗರಿ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದರಲ್ಲಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು. ಇವನ್ನು ತುಂಬ ಡಾರ್ಕ್ ಆಗಿ ರೋಸ್ಟ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನಿಲ್ಲ. ತುಂಬ ಡಾರ್ಕ್ ಆಗಿ ರೋಸ್ಟ್ ಮಾಡ್ಕೊಳ್ಳಬಾರ್ದು, ಯಾಕಂತಂದರೆ ಆ ಫ್ಲೇವರ್ಸ್ ಎಲ್ಲ ಹೋಗುತ್ತೆ. ಹಾಗಾಗಿ ನೋಡಿ, ಈ ಥರ ಕರೆಕ್ಟಾಗಿ ಚೆನ್ನಾಗಿ ಹಾಗಂತ ಹಸಿನೂ ಇರಬಾರ್ದು, ಹಾಗಂತ ತುಂಬ ರೋಸ್ಟ್ ಆಗಬಾರ್ದು. ಒಂದು ಮೀಡಿಯಮ್ ಆಗಿ ನಾವು ರೋಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇವನ್ನು ಧನಿಯಾ ಕಾಳಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಧನಿಯಾ ಪೌಡರನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಲೇಬೇಕು ಅಂತ ಏನಿಲ್ಲ. ತುಂಬ ಸಿಂಪಲ್ಲಾಗಿ ಧನಿಯಾವನ್ನು ಹುರಿದುಬಿಟ್ಟು ಪೌಡರ್ ಮಾಡ್ಕೋಬೋದು. ಬಟ್ ಈ ಥರ ಮಾಡೋದ್ರಿಂದ ಧನಿಯಾ ಪೌಡರ್ ತುಂಬ ರುಚಿಯಾಗಿರುತ್ತೆ. ಸೊ ವೆಜ್ಗಾಗಿರ್ಬೋದು, ನಾನ್ ವೆಜ್ಗಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ನೀವು ನಾರ್ಮಲಾಗಿ ಮನೆಯಲ್ಲಿ ಧನಿಯಾ ಪೌಡರನ್ನು ಪ್ರಿಪೇರ್ ಮಾಡ್ಕೊತಾ ಇರ್ತೀರ. ಈ ಥರ ಧನಿಯಾ ಪೌಡರನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಹಳ್ಳಿ ಕಡೆ ನಾವು ಇದೇ ಥರನೇ ಪ್ರಿಪೇರ್ ಮಾಡ್ಕೊಳ್ಳೋದು. ಧನಿಯಾವನ್ನು ಬಿಸಿಲಿನಲ್ಲಿ ಒಣಗಿಸಿ ಗರ್ಗರಿ ಆಗಿರುವಾಗ ಮಿಕ್ಸಿಯಲ್ಲಾದರೂ ಪೌಡರ್ ಮಾಡ್ಕೋಬೋದು, ಇಲ್ಲಾಂತಂದರೆ ಮಿಲ್ಲಲ್ಲಾದರೂ ಹಾಕ್ಸ್ಕೊಂಬರ್ಬೋದು. ಕಡಿಮೆ ಧನಿಯಾ ಆದರೆ ನಾವು ಮಿಕ್ಸಿಯಲ್ಲೇ ಹಾಕ್ಕೋಬೋದು. ಜಾಸ್ತಿ ಧನಿಯಾ ಇದ್ದರೆ ಮಿಲ್ಲಲ್ಲಿ ಹಾಕ್ಸ್ಕೊಂಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಶೈಲಿಯಲ್ಲಿ ಧನಿಯಾ ಪೌಡರನ್ನು ಪ್ರಿಪೇರ್ ಮಾಡ್ಕೊಂಡಿರ್ತೀರ, ಆದರೆ ಈ ಥರ ಧನಿಯಾ ಪೌಡರನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಧನಿಯಾ ಪೌಡರನ್ನು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿದ್ದಾದಮೇಲೆ ನೋಡಿ, ಈ ಥರ ಜರಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ. ಗಾಳಿ ಆಡದೇ ಇರತಕ್ಕಂತಹ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅದುವರೆಗೂ ಧನ್ಯವಾದಗಳು.